ಯಾವುದೇ ನಿಮ್ಮ ಸಬ್ಸ್ಕ್ರೈಬರು ನಿಮ್ಮ ಚಾನಲ್ ಕಡೆಯಿಂದ ಬಂದು ಹೇಳಿದಿರಿ ಅಂದ್ರೆ ಅವರಿಗೆ ಒಂದು ಲೇಡೀಸ್ ಫುಟ್ ರೆಸ್ಟ್ ಉಚಿತವಾಗಿ ಹಾಕೊಡ್ತೀರಿ ಸರ್. ಹೌದು. ಸೊ ಸರ್, ಈಗ ಮಿನಿಮಮ್ ಡೌನ್ ಪೇಮೆಂಟ್ ಎಷ್ಟು ಹಾಕ್ಬೇಕು ಸರ್? ಝೀರೋನು ಮಾಡ್ಕೊಡ್ಬೋದು ಅಥವಾ ಮಿನಿಮಮ್ 5,000 ಇದ್ರೂ ಸಾಕು 5,000 ಲೋನ್ ಮಾಡ್ಕೊಡ್ತೀವಿ. ಏನ್ ಕಿಲೋಮೀಟರ್ ಮೈಲೇಜ್ ಅವರು ರೈಡ್ ಮಾಡ್ತಾರೆ ಡೈಲಿ ಅವರೇಜ್ ಅವ್ರು ಏನ್ ತಗೊಂತಾರೆ ಆ ರೀತಿ ಅವ್ರು ಬಡ್ಜೆಟ್ ಫ್ರೆಂಡ್ಲಿ ಹೋಗ್ಬೋದು. ಓಕೆ. ಆ ತರ ಇದಕ್ಕೆ ಯಾವುದೇ ರೀತಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಅಂತ ಏನಿಲ್ಲ. ಹೆಲ್ಮೆಟ್ ನಮ್ಮ ಸೇಫ್ಟಿಗೆ ಹಾಕ್ಲೇಬೇಕು ಕಂಪಲ್ಸರಿ. ಅದನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋದ್ ನಾನು ಇದು ಮಾಡೋದಿಲ್ಲ. ಮಾಡಿದೆ ಅಂದ್ರೆ ಜಾಗ ಜಾಸ್ತಿ ಇದೆ ಸರ್, ಇಲ್ಲಿ ಸ್ಪೇಸ್ ಜಾಸ್ತಿ ಇದೆ. ಸ್ಪೇಸ್ ಜಾಸ್ತಿ ಇದೆ. ಒಂದು ಸಿಲಿಂಡರ್ ಆಗ್ಲಿ ಒಂದು ಕ್ರೇಟ್ ಇಟ್ಕೋಬಹುದು. ಹೌದು. ಏನೇ ತರಕಾರಿ ಇಕ್ವಿಪ್ಮೆಂಟ್ಸ್ ಮನೆಗೂ ಅಂದ್ರೆ ಈಗ ನಾವು ಯೂಸ್ ಮಾಡ್ತಾ ಇರೋದು ಗ್ರಾಫಿನ್ ಹೊಸ ಟೆಕ್ನಾಲಜಿ ಗ್ರಾಫಿನ್ ಬ್ಯಾಟ್ರಿ. ಇದು 100% ಫೈರ್ ಪ್ರೂಫ್ ಬ್ಯಾಟ್ರಿ ಆಗಿರೋದ್ರಿಂದ ನೀವು ಯಾವುದೇ ಸೇಫ್ಟಿ ಬಗ್ಗೆ ನೀವು ಇದು ಮಾಡಂಗಿಲ್ಲ, ಆರಾಮಾಗಿ ಅಪ್ಲೈ ಮಾಡಬಹುದು ಸರ್. ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷವಾಗಿ ಸ್ವಾಗತ. ಇವತ್ತಿನ ಬ್ಲಾಗ್ ಏನು ಅಂತ ಹೇಳಿ ನೀವು ತಮ್ಮನೇ ನೋಡಿ ತಿಳ್ಕೊಂಡಿದ್ದೀರಾ. ಇವತ್ತೇನು ಅಂತಂದ್ರೆ ನಾನು ನಿಮಗೆ ಒಂದು ಅದ್ಭುತವಾದ ಕಾಂಟೆಂಟ್ ಅನ್ನು ತಗೊಂಡ್ಬಂದಿನಿ. ಯಾವ್ದಂತಾರೆ ನೀವಿಂದ ನೋಡ್ತಿರ್ಬೋದು, SN EV ಕಂಪನಿಯ ಸ್ಕೂಟರ್ಗಳು. ನೀವು ನೋಡ್ತಿರ್ಬೋದು, ಅದ್ಭುತವಾದ ಸ್ಕೂಟರ್ಗಳಿದೆ. 2 ಮಾಡಲ್ ಇದೆ. ಇದೇನು ಅಂತಂದ್ರೆ ತುಂಬಾ ಬಜೆಟೆಡ್ ಆಗಿದೆ, ತುಂಬಾ ಕಡಿಮೆ ಬೆಲೆಗೆ ಇವ್ರು ಕೊಡ್ತಾ ಇದಾರೆ ವಿತ್ 1 ವರ್ಷ ವಾರಂಟಿ. ಬನ್ನಿ ಗೆಳೆಯರೆ, ಈ ಒಂದು ಸ್ಕೂಟರ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ, ಹಾಗೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಏನು ಅಂತಂದ್ರೆ, ಈ ಒಂದು SV ಕಂಪನಿಯ ಸಿಬ್ಬಂದಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ನಿಮ್ಮ ಹೆಸರು ಮತ್ತು ಪರಿಚಯ. ನಾಗರಾಜ್ ಅಂತ ಸರ್, SN EV ಕಾರ್ಪೊರೇಟರ್ ಆಗಿದ್ದೀನಿ. ಲೊಕೇಶನ್ ಅಂದ್ರಳ್ಳಿಯಲ್ಲಿದೆ. ಸೊ ಅಂದ್ರಳ್ಳಿ ಶೋರೂಮ್ ಏನಿದೆ ಅದ್ರ ಪ್ರೊಪರೇಟರ್. ಸರ್, ಈ 2 ಅದ್ಭುತವಾದ ಪ್ರಾಡಕ್ಟ್ ಇದೆ. ಸರ್, ಫಸ್ಟ್ ಈ ಮಾಡಲ್ ಹೋಗೋಣ. ಸರ್ ಇದೊಂದು ಈಗಲ್ ಪ್ರೋ ಅಂತ ಮಾಡೆಲ್. ಓಕೆ. ಇದರಲ್ಲಿ ಡಬಲ್ ಲೈಟ್ ಬರುತ್ತೆ, ಓಕೆ. ಮತ್ತೆ DRL ಲೈಟ್ ಸಹ ಬರುತ್ತೆ. ಸರ್, ಇದು DRL ಲೈಟ್ ಆನ್ ಮಾಡಿ ಸರ್. ಈ ಮಾಡೆಲ್ ಬಂದು ಈಗಲ್ ಪ್ರೋ ಅಂತ. ಓಕೆ. ಇದ್ರಲ್ಲಿ ಏನಪ್ಪಾ ಡಿಫ್ರೆಂಟ್ ಸ್ಪೋರ್ಟಿವ್ ಲುಕ್ ಇದೆ. ಓಕೆ. ಇದರಲ್ಲಿ DRL ಲೈಟ್ ಬರುತ್ತೆ. ಇಲ್ಲಿ ಹೌದು, 4 DRL ಲೈಟ್ ಬರುತ್ತೆ. ಮತ್ತೆ ಹೆಡ್ ಲ್ಯಾಂಪ್ ಕೂಡ LED. ಹೆಡ್ಲೈಟ್ ಕೂಡ LED ಶಿಮಲ್ ಎಲ್ಲಾನು ಇದೆ. ಎಲ್ಲ ಫಂಕ್ಷನ್ ಬಟನ್ಸ್ ಎಲ್ಲಾನು ಇದೆ. ಪ್ಲಸ್ ಇಂಡಿಕೇಟರ್ಸ್ ಕೂಡ ಇದ್ರೊಳಗೇನೆ ಬರುತ್ತೆ. ಇದರಲ್ಲಿ ಈ ಕಡಿಮೆ ಬಜೆಟ್ ಅಲ್ಲೂ ಸಹಿತ ನಿಮ್ಗೆ ಮ್ಯಾಗ್ ವೀಲ್ ಕೊಡ್ತಾ ಇದೀವಿ. ಓಕೆ. ನೋಡ್ತಾ ಇರ್ಬೋದು. ಮತ್ತೆ ಇದು ಡಿಸ್ಪ್ಲೇ ಫ್ರಂಟ್ 10 ಇಂಚ್ ಅಲಾಯ್ ವೀಲ್. ಅಂದ್ರೆ ಇದು ಬಂದು ಡೈಮಂಡ್ ಕಟ್ ಅಲಾಯ್ ವೀಲ್ ಪ್ಲಸ್ ಒಂದು ಡಿಸ್ಕ್ ಬ್ರೇಕ್. ಫ್ರಂಟ್ ಲುಕ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಏನಂತಂದ್ರೆ ಸರ್, ಇದ್ರದ್ದು ರೇಂಜ್ ಏನು ಸರ್? ರೇಂಜ್ ಬಂದು 40 to 50 ಕಿಲೋಮೀಟರ್ ರೇಂಜ್ ಇದೆ. 60 to 80 ಇದೆ, 80 to 100 ಇದೆ. ಮತ್ತೆ ನಿಮ್ಗೆ ಇನ್ನೂ ಜಾಸ್ತಿ ಬೇಕಪ್ಪಾ ಅಂದ್ರೆ 130 to 150 ಕಿಲೋಮೀಟರ್ ಸಹ ಕೊಡ್ತೀನಿ ಸರ್. ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಮಾಡಲ್ ಮಾಡಲ್ ಇದೆ. ಅಂದ್ರೆ ಅರ್ಥ ಏನು ಅಂತಂದ್ರೆ, ನೀವು ಎಷ್ಟು ಅಮೌಂಟ್ ಪೇ ಮಾಡಿ ಕಟ್ಟಿದೀರಾ, ನೀವು ಬ್ಯಾಟ್ರಿನ ಅಪ್ಗ್ರೇಡ್ ಮಾಡಿ ಕೊಡ್ತೀರಾ. ಆದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಯಾವ ತರ ಇದೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಆಫೀಸ್ ಒಂದು 60 ಕಿಲೋಮೀಟರ್ಸ್ ರೇಡಿಯಸ್ ಒಳಗಿದೆ ಅಂತಂದ್ರೆ 80 ಕಿಲೋಮೀಟರ್ ರೇಡಿಯಸ್ ಬ್ಯಾಟ್ರಿ ಹಾಕೊಟ್ಟು ರಿಕ್ವೈರ್ಮೆಂಟ್ ಏನ್ ಕಿಲೋಮೀಟರ್ ಮೈಲೇಜ್ ಅವರು ರೈಡ್ ಮಾಡ್ತಾರೆ ಡೈಲಿ ಅವರೇಜ್ ಅವ್ರು ಏನ್ ತಗೊಂತಾರೆ ಆ ರೀತಿ ಅವ್ರು ಬಡ್ಜೆಟ್ ಫ್ರೆಂಡ್ಲಿ ಹೋಗ್ಬೋದು. ಓಕೆ. ಆ ತರ ಇದೆ ಸರ್. ಓಕೆ. ಹಾಗೇನೆ ಗೆಳೆಯರೆ ನೋಡ್ತಿರ್ಬೋದು, ಏನು ಅಂತಂದ್ರೆ ಸೀಟ್ ಎಲ್ಲ ಬಂದು ತುಂಬಾನೇ ಉದ್ದ ಇದೆ. ಏನು ಅಂತಾರೆ ನಾರ್ಮಲ್ ಸೀಟ್ ತರನೇ ಇದೆ. ಸರ್, ಇದರಲ್ಲಿ ಬೇಕಾದ್ರೆ 3 ಜನ ಕೂತ್ಕೋಬಹುದು. ಅಡ್ವೈಸೇಬಲ್ ಅಲ್ಲ. ಪರ್ಸನಲ್ ಯೂಸೇಜ್ ವೆಹಿಕಲ್. ಯೂಸೇಜ್ ವೆಹಿಕಲ್. ಸೊ ಗೆಳೆಯರೆ, ಇಲ್ಲಿ ರೇರ್ ವ್ಯೂ ನೋಡ್ತಿರ್ಬೋದು. ಇದೇನು ಅಂತಂದ್ರೆ ಸರ್ ಬ್ಯಾಟ್ರಿ. ಸರ್, ಇದು BLDC ಡೈರೆಕ್ಟ್ ಮೋಟರ್ ಅಂತ ಬರುತ್ತೆ. ಓಕೆ. ಇದು 250 ವ್ಯಾಟ್ ಮೋಟರ್ ಇರೋದ್ರಿಂದ ಇದು ನಾನ್ ಇನ್ಸ್ಟಾಲ್ಡ್ ವೆಹಿಕಲ್ ಆಗಿದೆ. ಇದಕ್ಕೆ ಯಾವುದೇ ರೀತಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಅಂತ ಏನಿಲ್ಲ. ಹೆಲ್ಮೆಟ್ ನಮ್ಮ ಸೇಫ್ಟಿಗೆ ಹಾಕ್ಲೇಬೇಕು ಕಂಪಲ್ಸರಿ. ಅದನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋದ್ ನಾನು ಇದು ಮಾಡೋದಿಲ್ಲ, ಮಾಡಲ್ಲ. ಸೇಫ್ಟಿಗೆ ಹಾಕ್ಬೇಡಿ. ಬಟ್ ಇದಕ್ಕೆ DL ಇರ್ಬೇಕು ಅಂತಾರೆ. 16 ಇಯರ್ ಪ್ಲಸ್ ಏಜ್ ಪೀಪಲ್ ಎಲ್ರು ರೈಡ್ ಮಾಡ್ಬೋದು. ಇದು ಕಂಫರ್ಟಬಲ್ ಸಿಟಿಜನ್ಸ್ಗೆ, ಕಾಲೇಜ್ ಹೋಗೋ ಮಕ್ಳಿಗೆ ಎಲ್ರಿಗೂ ತುಂಬಾ ನಿಯರ್ ಬೈ ಹೊಡಕ್ಕೆ, ಮಕ್ಳು ಸ್ಕೂಲಿಗೆ ಬಿಡೋದಕ್ಕೆ ಇಂಥದಕ್ಕೆಲ್ಲ ತುಂಬಾ ಅನುಕೂಲ ಇದೆ. ಈಗಲ್ ಪ್ರೋ. ಓಕೆ. ಸೊ ಗೆಳೆಯರೆ, ನೀವು ನೋಡ್ತಿರಬಹುದು ಏನಂತಂದ್ರೆ, ಈ ಒಂದು ವೆಹಿಕಲ್ ನ ಡ್ಯಾಶ್ ಬೋರ್ಡ್ ಬಂದು ಕಂಪ್ಲೀಟ್ಲಿ ಡಿಜಿಟಲ್ ಆಗಿರುತ್ತೆ. ನಿಮಗೆ ಏನು ಅಂತಂದ್ರೆ ಬ್ಯಾಟ್ರಿ ಇಂಡಿಕೇಶನ್ ಇಲ್ಲಿ ಬರುತ್ತೆ, ಪ್ಲಸ್ ಸ್ಪೀಡೋಮೀಟರ್ ಇಲ್ಲಿ ಬರುತ್ತೆ, ಪ್ಲಸ್ ಎಷ್ಟು ಕಿಲೋಮೀಟರ್ ರೈಡ್ ಆಗಿದೆ ಅನ್ನೋದು ಇದು ಬರುತ್ತೆ. ಇನ್ ಕೇಸ್ ಎನಿ ಅಲಾರಾಮ್ ಅಥವಾ ಏನಾದ್ರು ಪ್ರಾಬ್ಲಮ್ ಅಂತಂದ್ರೆ ಇಲ್ಲಿ ಇಂಡಿಕೇಶನ್ ಆಗುತ್ತೆ. ಎಲ್ಲ ಅಲಾರಾಮ್ ಇದು ಬಂದಿದೆ, ಏನ್ ಪ್ರಾಬ್ಲಮ್ ಆಗಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಮತ್ತೆ ಇದ್ರಲ್ಲಿ ಏನಪ್ಪಾ ಅಂದ್ರೆ ಇದು ಹೆಡ್ಲೈಟ್ ಇದು ಬರುತ್ತೆ. ರಿವರ್ಸ್ ಮೋಡ್ ಸಹ ಇದ್ರಲ್ಲಿ ಇದೆ. ಹೌದಾ ಸರ್? ರಿವರ್ಸ್ ಮೋಡ್ ಇದೆ. ಮತ್ತೆ 1 2 3 ಸ್ಪೀಡ್ ಮೋಡ್ ಇದೆ. ಓಕೆ. ಓಕೆ. ದೆನ್ RN ಮತ್ತೆ ಇದರಲ್ಲಿ ರಿಮೋಟ್ ಸಹಿತ ಇದೆ. ಇದರಲ್ಲಿ 2 ರಿಮೋಟ್ ಮತ್ತೆ 2 ಕೀ ಬರುತ್ತೆ. ಓಕೆ. ನೋಡಿ, ಇದು ರಿಮೋಟ್ ನಾನು ಆನ್ ಮಾಡಿ ತೋರಿಸ್ತೀನಿ.
ಇದನ್ನ ಸ್ಪಾರ್ಕ್ ಇದಿರೋದ್ ಮಾರ್ಕ್ನ 2 ಟೈಮ್ಸ್ ಪ್ರೆಸ್ ಮಾಡಿದ್ರೆ ಗಾಡಿ ರಿಮೋಟ್ ಅಲ್ಲೇ ಆನ್ ಆಗುತ್ತೆ. ಆನ್ ಆಗುತ್ತೆ. ಇಲ್ಲಿ ಎಲ್ಲ ಇಂಡಿಕೇಶನ್ ಇದೆ ಹಾ, ಆಕ್ಚುಲಿ ಆನ್ ಹೌದು. ಮಾಡೋದಕ್ಕೆ ಗೊತ್ತಾಗುತ್ತೆ. ಹೌದು ಓಕೆ, ಸರ್. ಓಕೆ, ಓಕೆ. ನೆಕ್ಸ್ಟ್ ಅದೇ ಲಾಕ್ ಓಪನ್ ಅಂತಂದ್ರೆ ಆಫ್ ಆಗುತ್ತೆ. ಆಫ್ ಆಗುತ್ತೆ. ಮತ್ತೆ ಲಾಕ್ ಬಟನ್ ಇದೆಯಲ್ಲ ಅದನ್ನ ಮಾಡಿದ್ರೆ ಆಂಟಿ ಥೆಫ್ಟ್ ಅಂತ ಆಕ್ಟಿವ್ ಆಗುತ್ತೆ. ಸಪೋಸ್ ನಿಮ್ ಸೇಫ್ಟಿ ಇರುವ ಜಾಗದಲ್ಲಿ ನಿಲ್ಸಿರ್ತೀರಾ ಓಕೆ. ಅವಾಗ ಯಾರಾದ್ರೂ ನಿಮಗೆ ಅಲ್ಲಿ ಸೇಫ್ಟಿ ಇರುವ ಜಾಗದಲ್ಲಿ ನಿಲ್ಸಿದ್ದಾಗ ನಿಮ್ಗೆ ಡೌಟ್ ಇದ್ದಾಗ ಇದನ್ನ ಆಂಟಿ ಥೆಫ್ಟ್ ಆಫ್ ಮಾಡೋದ್ರೆ ಈ ತರ ಸೈರನ್ ಬರುತ್ತೆ. ಮತ್ತೆ ಏನಪ್ಪಾ ಅಂದ್ರೆ ಬ್ಯಾಕ್ ಲೈನ್ ಜಾಮ್ ಆಗ್ಬಿಡುತ್ತೆ, ಯಾರು ಎತ್ಕೊಂಡು ಹೋಗಕ್ ಆಗಲ್ಲ. ಓಕೆ, ಓಕೆ, ಓಕೆ. ಥೆಫ್ಟ್ ಅನ್ನೋದು ಕಂಪ್ಲೀಟ್ಲಿ ಅವಾಯ್ಡ್ ಆಗುತ್ತೆ. ಅಂದ್ರೆ ಬ್ಯಾಕ್ ವೀಲ್ ಇಲ್ಲಿ ನೋಡಿ ಇವಾಗ ಬ್ಯಾಕ್ ವೀಲ್ ನೋಡಿ ಜಾಮ್ ಆಗಿದೆ. ಜಾಮ್ ಆಗಿದೆ. ಇಲ್ಲಿ ನೋಡ್ತಿರೋದು ಏನಂತಂದ್ರೆ ಈ ಒಂದು ವೆಹಿಕಲ್ ನ ರೇರ್ ವ್ಯೂ ಬಂದ್ಬಿಟ್ಟು ಈ ರೀತಿ ಇರುತ್ತೆ. ಸೇಮ್ ಏನು ಅಂತಂದ್ರೆ ಮಾಮೂಲಿ ಪೆಟ್ರೋಲ್ ಗಾಡಿ ಯಾವ ರೀತಿ ಕಾಣುತ್ತೆ ಅದೇ ತರ ಕಾಣುತ್ತೆ. ಏನು ಅಂತಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಅನ್ಸಲ್ಲ. ಸೊ ಇದಕ್ಕೆ ಯಾವುದೇ ರೀತಿಯ ರಿಜಿಸ್ಟ್ರೇಷನ್ ಅವಶ್ಯಕತೆ ಇರಲ್ಲ. ಹಾಗೆ ಗೆಳೆಯರೆ ಏನು ಅಂತಂದ್ರೆ ಇನ್ನೊಂದು ಮಾಡಲ್ ಇದೆ ಸರ್, ಇದ್ರದ್ದು ಒಂದು ಇನ್ಫಾರ್ಮೇಶನ್ ಕೊಡಿ. ಸರ್ ಇದು ಬಂದು ಫಾಲ್ಕೋ ಅಂತ ಮಾಡೆಲ್ ಇದು. ಫ್ಯಾಲ್ಕೋ. SN ಫಾಲ್ಕೋ ವೆಹಿಕಲ್ ಇದು. ಓಕೆ. ಇದು ಅಷ್ಟೇ, ಇದ್ರಲ್ಲಿ ಏನಪ್ಪಾ ಅಂದ್ರೆ ಡೆಕೋರೇಟಿವ್ ಲೈಟ್ ಒಂದಿರಲ್ಲ ಬಿಟ್ರೆ ಬೇರೆ ಎಲ್ಲ ಆಪ್ಷನ್ ಇರುತ್ತೆ. ಇದ್ರಲ್ಲಿ ನೋಡಿ ಈ ತರ ಡಿಫ್ರೆಂಟ್ ಡೆಕೋರೇಟಿವ್ ಲೈಟ್ ಬರುತ್ತೆ. ಓಕೆ, ಮತ್ತೆ ಹೆಡ್ಲೈಟ್ ಹಾಕಿದ್ರೆ ಈ ತರ ಬರುತ್ತೆ. ಓಕೆ, ಡಿಮಾಂಡ್ ಈ ತರ ಬರುತ್ತೆ. ಓಕೆ, ಇದ್ರಲ್ಲೂ ಸೇಮ್ ಆಸ್ ಇಟ್ ಇಸ್ ಡಿಸ್ಪ್ಲೇ ಡ್ಯಾಶ್ ಬೋರ್ಡ್ ಇದೇ ತರ ಬರುತ್ತೆ. ಇದಕ್ಕೂ ನಾನ್ ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ. ಓಕೆ. ಇದನ್ನು ನಾನ್ ರಿಜಿಸ್ಟರ್ಡ್. ನಾನ್ ರಿಜಿಸ್ಟರ್ಡ್ ವೆಹಿಕಲ್ ಇದನ್ನ ಸಹಿತ ಸೇಮ್ ರಿಮೋಟ್ ಅಲ್ಲೇ ಆನ್ ಮಾಡ್ಬೋದು, ಆಫ್ ಮಾಡ್ಬೋದು. ಮತ್ತೆ ಆಂಟಿ ಥೆಫ್ಟ್ ಅಲ್ಲ ಇದನ್ನು ಕೂಡ. ಓಕೆ, ಓಕೆ. ಕೂತ್ರು ಸೈರನ್ ಬರುತ್ತೆ. ಹೌದು ಸರ್, ಈ ತರ ಇದೆ. ಮತ್ತೆ ಇದರಲ್ಲಿ USB ಮೊಬೈಲ್ ಚಾರ್ಜಿಂಗ್ ಬರುತ್ತೆ. ಓಕೆ, ನೀವು ಮೊಬೈಲ್ ಬೇಕಾದ್ರೂ ಮೊಬೈಲ್ ಇಟ್ಬಿಟ್ಟು ಚಾರ್ಜ್ ಹಾಕೊಬಹುದು. 2 ಪಾಕೆಟ್ ಬರುತ್ತೆ, ಓಕೆ. ಹುಕ್ ಬರುತ್ತೆ, ಡಿಮಾಂಡ್ ಡಿಪು, LED. ಸರ್ ಇದೇನ್ ಬಟನ್ ಸರ್ ಇದು? ಇದು ಪಾರ್ಕಿಂಗ್ ಅಂತ. ಪಾರ್ಕಿಂಗ್. ಈಗ ಪಾರ್ಕಿಂಗ್ ರಿಲೀಸ್ ಆಗುತ್ತೆ. ಓಕೆ, ಓಕೆ, ಓಕೆ. ಓಕೆನಾ? ಇದು ಇದು ಸೆಟ್ಟಿಂಗ್ ಬಟನ್ ಅಂತ ಇದೆ. ಇದೇನಪ್ಪಾ ಅಂದ್ರೆ ಏನಾದ್ರೂ ಗಾಡಿ ಇದ್ಬಿಡ್ಕು ಇನ್ ಕೇಸ್, ಆಗ ಇದ್ರ ಟೋಟಲ್ ವರ್ಕ್ ಆಗ್ತಾ ಇಲ್ಲ, ಏನೋ ಸೆನ್ಸರ್ ಅಲಾರಾಮ್ ಬಂತು, ಅಂತ ಟೈಮ್ ಅಲ್ಲಿ ಈ ಬಟನ್ ಒತ್ತಿದ್ರೆ 25 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಗಾಡಿ ಮೂವ್ ಆಗುತ್ತೆ. ಎಮರ್ಜೆನ್ಸಿಗೆ ಸರ್ವಿಸ್ ಕೂಡ ಅನುಕೂಲ ಆಗಲಿ ಅಂತ ಈ ಬಟನ್ ಸ್ಪೆಷಲ್ ಆಗಿ ಕೊಟ್ಟಿದೀವಿ ಸರ್. ಸರ್ ಇನ್ನೊಂದೇನು ನಾನು ಅಬ್ಸರ್ವ್ ಮಾಡಿದೆ ಅಂದ್ರೆ ಜಾಗ ಜಾಸ್ತಿ ಇದೆ ಸರ್ ಇಲ್ಲಿ. ಸ್ಪೇಸ್ ಜಾಸ್ತಿ ಇದೆ. ಒಂದ್ ಸಿಲಿಂಡರ್ ಆಗ್ಲಿ, ಒಂದು ಕ್ರೇಟ್ ಇಟ್ಕೋಬಹುದು. ಹೌದು. ಏನೇ ತರಕಾರಿ ಇಕ್ವಿಪ್ಮೆಂಟ್ಸ್ ಮನೆಗೆ ಎಲ್ಲಾನು ಇದು ಸಾಕಷ್ಟು ಚೆನ್ನಾಗಿದೆ. ಹೌದು. ಸೊ ಹಾಗೆ ಗೆಳೆಯರೆ ನೀವು ಇಲ್ಲಿ ನೋಡ್ತಿರೋದು ಫ್ರಂಟ್ ಟೈರ್ ಬಂದು ಇದಕ್ಕೂ ಕೂಡ ಒಂದು ಡೈಮಂಡ್ ಕಟ್ ಅಲಾಯ್ ವೀಲ್ ಬರುತ್ತೆ. 10 ಸೈಜ್ ಟೈರ್ ಬರುತ್ತೆ. ಹಾಗೇನೆ ಈ ಕಡೆದು ಕೂಡ ಈ ಸ್ಕೂಟರ್ಗೂ ಕೂಡ 10 ಸೈಜ್ ಟೈರೇ ಬರೋದು. ಸರ್ ರೇರ್ ವೀಲ್ 10 ಸೈಜ್ ಸರ್? ಎರಡು 10 ಸೈಜ್ ಬರೋದು. ಮತ್ತೆ ಇಲ್ಲಿ ನೋಡ್ತಿರೋದು ಇನ್ನೊಂದು ನಾನು ಅಬ್ಸರ್ವ್ ಮಾಡಿದೆ ಏನು ಅಂತಂದ್ರೆ ಈ ಸಸ್ಪೆನ್ಷನ್ ಇದೆಯಲ್ಲ ಸ್ವಲ್ಪ ಉದ್ದ ಇದೆ. ತುಂಬಾ ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ ತರ ಇದೆ. ಸೊ ಸಸ್ಪೆನ್ಷನ್ ಉದ್ದ ಇದ್ದಷ್ಟು ನಿಮ್ಮ ಇಂಡಿಯನ್ ರೋಡ್ಸ್ಗೆ ಅಡ್ವಾಂಟೇಜ್. ಮತ್ತೆ ನೀವೇನಾದ್ರೂ ತುಂಬಾ ಲಗೇಜ್ ಹೊಡಿತೀರಾ, ಒಂದ್ ಸ್ವಲ್ಪ ರಿಜಿಡ್ ಆಗಿ ಬೇಕು, ಸೇಫ್ಟಿ ಗಾರ್ಡ್ ಬೇಕು ಅಂದ್ರೆ ಗ್ರಿಲ್ ಬಂದು ನೋಡಿ ಎಷ್ಟು ಹೆವಿ ರಿಜಿಡ್ ಆಗಿ. ಹೌದು ಸರ್, ಇದು ಗಾರ್ಡ್ ಸರ್, ಇದು ಆಕ್ಸೆಸರಿನಾ ಸರ್? ಇದು ಅಕ್ಸೆಸರೀಸ್ ಬರುತ್ತೆ, ಇದು ಅಡಿಷನಲ್ ಚಾರ್ಜಸ್ ಆಗಿದೆ. ಓಕೆ, ಓಕೆ. ಹೋಲ್ಡಿಂಗ್ ಗಾರ್ನಿಶ್ ಅದಕ್ಕೆ ಲೆಕ್ಕ ಬರ್ತಿದೆ. ಓಕೆ. ಮತ್ತೆ ಕ್ಯಾರಿಯರ್ ಇಷ್ಟು ದೊಡ್ಡದಾಗಿ ಬರುತ್ತೆ. ಹೌದು, ಕ್ಯಾರಿಯರ್ ದೊಡ್ಡದಾಗಿ. ಲಗೇಜ್ ಕ್ಯಾರಿ ಮಾಡ್ಬೇಕು, ಹಳ್ಳಿಯವರಿಗೆ ಹೆಲ್ಪ್ ಆಗ್ಬೇಕು, ತರಕಾರಿ ಇದನ್ನ ಹುಲ್ಲೂರಿ ಅಥವಾ ಸೌದೆ ಈ ತರ ಮಾಡ್ತಾನೆ ಅಂದ್ರೆ ಇದಕ್ಕೆ ಬಹಳ ರಿಜಿಡ್ ಆಗಿ ಬರುತ್ತೆ ಸರ್ ಈ ತರ. ಸೊ ರೇರ್ ವೀಲ್ ಬಂದ್ಬಿಟ್ಟು ಇರುತ್ತೆ. ಇದಕ್ಕೂ ಕೂಡ ಏನು ಅಂತಂದ್ರೆ ರೇರ್ ವೀಲ್ ಅಲ್ಲೇ ಮೋಟರ್ ಬರುತ್ತೆ. ಸೊ ರೇರ್ ಸೈಡ್ ಹಿಂದ್ಗಡೆ ನೋಡಿದ್ರೆ ನೋಡಿ ಗೆಳೆಯರೆ ಏನು ಅಂತಾರೆ ಲುಕ್ ಬಂದು ಈ ರೀತಿ ಇರುತ್ತೆ. ಸೊ ಎರಡು ಒಂದೇ ತರ ಇದೆ, ಬಟ್ ಮುಂದ್ಗಡೆಯಿಂದ ಮಾತ್ರ ಶೇಪ್ ಮಾತ್ರ ಗಾಡಿದು ಚೇಂಜ್ ಇದೆ. ಸರ್ ಇವಾಗಿರೋ ಕ್ವಶನ್ ಏನು ಅಂತಂದ್ರೆ ಈ ಒಂದು ಪರ್ಟಿಕ್ಯುಲರ್ ವೆಹಿಕಲ್ದು ರೇಂಜ್ ಏನಿದೆ ಸರ್? ಸರ್ ರೇಂಜ್ ಬಂದು 40 to 60 ಕಿಲೋಮೀಟರ್ ಬೇಸಿಕ್ ಗಾಡಿ ನಮ್ದು ಬರುತ್ತೆ. ಓಕೆ. ಅದರ ನೆಕ್ಸ್ಟ್ ಬಂದು 60 to 80 ಕಿಲೋಮೀಟರ್ ಇದೆ, 80 to 100 ಇದೆ. ಸಪೋಸ್ ನಮ್ಗೆ ಇನ್ನೂ ಜಾಸ್ತಿ ಬಂದಿದೆ, ಇವಾಗ ಸ್ವಿಗ್ಗಿ, ಝೊಮ್ಯಾಟೊ ಈ ತರ ಎಲ್ಲ ಇದ್ ಮಾಡೋರಿಗೆ ಜಾಸ್ತಿ ಮೈಲೇಜ್ ಬೇಕಾಗತ್ತೆ. 130 to 150 ಕಿಲೋಮೀಟರ್ ಇದೆ. ದಯವಿಟ್ಟು ಬನ್ನಿ, ನಿಮ್ಗೆ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕ ನಾವು ಮಾಡಿ ಕೂಡ ತಂದಿದ್ದೀವಿ. ಅಂದ್ರೆ ಹೇಗೆ ಅಂತಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ ಎಕ್ಸಾಂಪಲ್ ನಿಮಗೆ ತುಂಬಾ ಲಾಂಗ್ ರೇಂಜ್ ಬೇಕು ಅಂತಂದ್ರೆ ಅದಕ್ಕೆ ಅದರ ಪ್ರಕಾರ ನಿಮಗೆ ಒಂದು ಗಾಡಿನ ಇವರು ಡಿಸೈನ್ ಮಾಡಿ ಕೊಡ್ತಾರೆ. ಅಂದ್ರೆ ಬ್ಯಾಟ್ರಿನ ಅಪ್ಗ್ರೇಡ್ ಮಾಡಿ ಕೊಡ್ತಾರೆ. ಗಾಡಿ ಇದೇ ಇರುತ್ತೆ, ದೊಡ್ಡ ಬ್ಯಾಟ್ರಿ. ಮತ್ತೆ ನಮ್ಮಲ್ಲಿ ಇನ್ನೊಂದು ಸ್ಪೆಷಲ್ ಹೇಳ್ಬೇಕಂತಂದ್ರೆ ಇವಾಗ ನಾವು ಯೂಸ್ ಮಾಡ್ತಾ ಇರೋದು ಗ್ರಾಫಿನ್, ಹೊಸ ಟೆಕ್ನಾಲಜಿ ಗ್ರಾಫಿನ್ ಬ್ಯಾಟ್ರಿ. ಇದು 100% ಫೈರ್ ಪ್ರೂಫ್ ಬ್ಯಾಟ್ರಿ ಆಗಿರೋದ್ರಿಂದ ನೀವು ಯಾವುದೇ ಸೇಫ್ಟಿ ಬಗ್ಗೆ ನೀವು ಇದು ಮಾಡಂಗಿಲ್ಲ, ಆರಾಮಾಗಿ ಅಪ್ಲೈ ಮಾಡಬಹುದು. ಅಂದ್ರೆ ಅರ್ಥ ಏನು ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ತುಂಬಾ ಬೇರೆ ಬ್ರ್ಯಾಂಡ್ ಇವಿಗಳನ್ನ ನೋಡಿರ್ತೀರಾ, ಪೇಪರ್ಗಳಲ್ಲಿ ನ್ಯೂಸ್ಗಳಲ್ಲಿ ಇವಿ ಸ್ಕೂಟರ್ನ ಬರ್ನ್ ಆಗೋದು. ಹೌದು. ಸೊ ಆ ತರ ಒಂದು ಕೇಸಸ್ ಈ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಲ್ಲಿ ಆಗಲ್ಲ. ಸರ್ ಇನ್ನೊಂದು ಕ್ವಶನ್ ಏನು ಅಂತಂದ್ರೆ ಈ ಒಂದು ವೆಹಿಕಲ್ EMI ಅವೈಲೇಬಲ್ ಇದೆ ಸರ್? ಸರ್ EMI ಇದೆ, ಬಜಾಜ್ ಅಲ್ಲಿ ಆಗತ್ತೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಹೇಗಿರುತ್ತೆ, ಸಿಬಿಲ್ ಸ್ಕೋರ್ ಮೇಲೆ ಲೋನ್ ಆಗೋದು ಆಕ್ಚುಲಿ.
ನಿಮ್ಮ ಇದು ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಬಜಾಜ್ ಲೋನ್ ಮಾಡ್ಕೊಡ್ತೀನಿ. ಸರ್ ಈಗ ಮಿನಿಮಮ್ ಡೌನ್ ಪೇಮೆಂಟ್ ಎಷ್ಟು ಹಾಕ್ಬೇಕು ಸರ್? ಜೀರೋನು ಮಾಡ್ಕೊಡ್ಬೋದು ಅಥವಾ ಮಿನಿಮಮ್ 5,000 ಇದ್ರೂ ಸಾಕು 5,000. ಲೋನ್ ಮಾಡ್ಕೊಡ್ತೇವೆ. ಸರ್ ಇವಾಗ ಇದು ಸ್ಟಾರ್ಟಿಂಗ್ ರೇಂಜ್ ಎಷ್ಟು ಈ ಸ್ಕೂಟರ್ ಪ್ರೈಸ್? ಸ್ಟಾರ್ಟಿಂಗ್ ರೇಂಜ್ ಈ ಗಾಡಿ ಬಂದು 30,000 ಇದೆ ಸ್ಟಾರ್ಟಿಂಗ್ ಪ್ರೈಸ್. 30,000 40 to 60 ಕಿಲೋಮೀಟರ್ ಮೈಲೇಜ್ ರೇಂಜ್ ಕೊಡ್ತೀವಿ. ಬಟ್ ನಿಮ್ಗೆ GST ಇದು ಎಕ್ಸ್ಟ್ರಾ ಆಗುತ್ತೆ. Extra. ಅಕ್ಸೆಸರೀಸ್ GST ಎಕ್ಸ್ಟ್ರಾ ಆಗುತ್ತೆ. 30,000ಕ್ಕೆ ಕೊಡಿ ಅಂತಂದ್ರೆ 30,000ಕ್ಕೆ ಇದೆ ಬೇಸಿಕ್ ಪ್ರೈಸ್. ಅದಕ್ಕೆ GST ಮತ್ತೆ ಅಕ್ಸೆಸರೀಸ್ ಎಕ್ಸ್ಟ್ರಾ ಆಗುತ್ತೆ. ಸರ್ ಈ ಪರ್ಟಿಕ್ಯುಲರ್ ಮಾಡೆಲ್ ಇದು 33,000 ಆಗುತ್ತೆ ಬೇಸಿಕ್ ಪ್ರೈಸ್. ಅದೇ ತರ 40 to 60 ಕಿಲೋಮೀಟರ್ ಮೈಲೇಜ್ ಹೋಗುತ್ತೆ. ಇದು ಅಷ್ಟೇ ನಿಮ್ಗೆ GST ಮತ್ತೆ ಅಕ್ಸೆಸರೀಸ್ ಎಕ್ಸ್ಟ್ರಾ ಆಗುತ್ತೆ. ಓಕೆ ಸರ್, ಇವಾಗ ಕೊನೆಯದಾಗಿರೋ ಕ್ವಶನ್ ಏನಂತಂದ್ರೆ ಸರ್, ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇನ್ ಕೇಸ್ ಯಾವ್ದಾದ್ರು ರಿಕ್ವೈರ್ಮೆಂಟ್ ಇದ್ರೆ ನಿಮಗೆ ಫೋನ್ ಮಾಡ್ಬೋದಾ ಸರ್? ಎಸ್ ಸರ್, ಮಾಡಿ ಖಂಡಿತ ಮಾಡ್ತೀರಿ, ಗೈಡ್ ಮಾಡ್ತೀರಿ. ಓಕೆ ಮತ್ತೆ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಯಾವುದೇ ನಿಮ್ಮ ಸಬ್ಸ್ಕ್ರೈಬರ್ ನಿಮ್ಮ ಚಾನಲ್ ಕಡೆಯಿಂದ ಬಂದು ಹೇಳಿದಿರಿ ಅಂದ್ರೆ ಅವರಿಗೆ ಒಂದು ಲೇಡೀಸ್ ಡ್ರೆಸ್ ಉಚಿತವಾಗಿ ಹಾಕೊಡ್ತೀರಿ ಸರ್. ಹೌದು. ಸೊ ಸರ್, ನೀವು ಗೆಳೆಯರು ಒಂದು ಅರ್ಥ ಮಾಡ್ಕೋಬೇಕು. ಏನು ಅಂತಂದ್ರೆ ಕಡಿಮೆ ಬಜೆಟ್ ಸ್ಕೂಟರ್ ಇರೋ ಕಾರಣ ಇವ್ರಿಗೇನು ಮಾರ್ಜಿನ್ ಕೂಡ ಕಡಿಮೆ ಇರುತ್ತೆ. ನಮ್ಮ ಉದ್ದೇಶ ಹಾ. ಎಲ್ರಿಗೂನು ಗಾಡಿಗಳು ಈಗ ಸಪೋಸ್ ನೀವು ಸ್ಕೂಲಿಗೆ ಮಗು ಬಿಡ್ಬೇಕಂತಂದ್ರೆ ಸ್ಕೂಲ್ ವ್ಯಾನ್ ಫೀಸ್ 12ರಿಂದ 15,000 ಒಂದ್ ವರ್ಷಕ್ಕೆ ಬರುತ್ತೆ. ಸಪೋಸ್ ಲೇಡೀಸ್ ಗೆ ಈ ತರ ಗಾಡಿ ಸಿಕ್ಕಿದ್ರೆ, ನಾನ್ ರಿಜಿಸ್ಟರ್ಡ್ ವೆಹಿಕಲ್ ಗಾಡಿ ಸಿಕ್ಕಂದ್ರೆ ಮಗುನ ಸ್ಕೂಲಿಗೆ ಬಿಡಕ್ಕೆ ಹೌದು ತುಂಬಾ sir. ಕಡಿಮೆ ಬಡ್ಜೆಟ್ ನಾವು ಕೊಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ. ದಯವಿಟ್ಟು ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಏನಂತಂದ್ರೆ ಮೆಟ್ರೋಪಾಲಿಟನ್ ಸಿಟಿಗಳು ಒಂದು ಮನೇಲಿ ಒಂದು ಸ್ಕೂಟರ್ ಇದ್ರೆ ಊರ್ ಕಡೆ ಒಂದು ಟ್ರ್ಯಾಕ್ ನಿಂದ ಲೆಕ್ಕ ಅದು ಆಕ್ಚುಲಿ ಹೌದು. ಎಲ್ಲಾ ತರ ಮಲ್ಟಿ ಯುಟಿಲಿಟಿ ಎಲ್ಲಾ ಕೆಲಸಗಳು ಆಗೋಗುತ್ತೆ. ಹೌದು. ಸೊ ಈ ಒಂದು ಆಫರ್ ನ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮಗೆ ಬೇಕಾದ ಮಾಹಿತಿ ನನ್ನ ಈ ಒಂದು ವಿಡಿಯೋದಲ್ಲಿ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗಲಿಲ್ಲ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ. ಸರಿ ಸರ್.